ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲೊಂದು 200 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಇದು ಮೈದಾ ಹಿಟ್ಟನ್ನು ಈ ಥರ ಸಾಣಿಸಿ ಇಟ್ಕೊಂಡಿದ್ದೇನೆ. ಈ ಒಂದು ಮೈದಾ ಹಿಟ್ಟಲ್ಲಿ ಇವತ್ತು ಒಂದು ಸಾಯಂಕಾಲ ಸ್ನ್ಯಾಕ್ಸು ತುಂಬ ಹೆಲ್ದಿ ಮತ್ತು ಟೇಸ್ಟ್ ಆದಂಥ ಒಂದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗೋಂಥದ್ದು ರೀ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಬೇಕಾಗಿರೋಂಥದ್ದು ಫಸ್ಟು ಮೈದಾ ಹಿಟ್ಟು. ಇಲ್ಲಿ ನೋಡ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. 200 ಗ್ರಾಮ್ ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟು ರೀ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಳ್ಳು, 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಒಂದು ಸಣ್ಣದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ, ಅಂದರೆ ಈ ಥರ ಸಣ್ಣಕ್ಕೆ ಹೆಚ್ಚಿ ನಾವು, ಯಾಕಂದ್ರೆ ಅದು ಲಟ್ಟಿಸ್ಬೇಕಾಗುತ್ತಲ್ರಿ, ಆ ಟೈಮ್ನಾಗ ದೊಡ್ಡದು ಇರಬಾರ್ದು, ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಇವೆಲ್ಲ ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಸ್ವಲ್ಪನೇ ಆಯಿಲು ಇದಕ್ಕೆ ಕಲಿಸ್ಲಕ್ರಿ ಹಿಟ್ಟಿಗೆ. ಈಗ ಫಸ್ಟಿಗೆ ನೋಡ್ರಿ, ನಾವು ಹಿಟ್ಟನ್ನು ಹಾಕ್ಕೊಂಡಿದ್ದೇವೆ ನೋಡ್ರಿ, ಒಂದೊಂದಾಗಿನೇ ಹಾಕೋತಾ ಹೋಗೋಣ. ಫಸ್ಟಿಗೆ ಕರಿಬೇವು ಸೊಪ್ಪು, ಅದು ಕೊತ್ತಂಬರಿ ಸೊಪ್ಪು, ಎಳ್ಳು, ಜೀರಿಗೆ, ಉಪ್ಪು, ಇದಿಷ್ಟು ನಾವು ಇವಾಗ ಹಾಕೋಣ. ಮತ್ತು ಇದಕ್ಕೆ ನೋಡ್ರಿ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೇವೆ. ಈಗ ಇದಕ್ಕೆ ಒಂದು ಸ್ವಲ್ಪನೇ ನಾವು ಆಯಿಲು, ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲು, 200 ಗ್ರಾಮನ್ನು ಇದೆ ನೋಡ್ರಿ. ಹಂಗಾಗಿ ಇದಕ್ಕೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರೀ. ಇವತ್ತು ನೀವು ನೋಡ್ಬೋದು, ಇಲ್ಲಿ ನಾನು ಇದನ್ನು ಹಿಟ್ಟು ಈ ಥರ ನೋಡ್ರಿ, ಈ ಥರ ಉಂಡೆ ಕಟ್ಟಿದ್ರೆ ನಮ್ಮದು ಈ ಥರ ಬರಬೇಕು. ಹೀಗೆ ನಾವು ಎಣ್ಣೆಯನ್ನು ಹಾಕೊಂಡ್ಮೇಲೆ ಈ ಥರ ನೋಡ್ರಿ, ಈ ಥರ ನಮಗೆ ಕಲಿಸಿದ್ರೆ ಈ ಥರ ಬರಬೇಕು. ನಮ್ಮದು ಹಾಕಿದ್ದು ಬಿಳಿ ಎಳ್ಳಾಯಿತು, ಮತ್ತು ಜೀರಿಗೆ ಮತ್ತು ಈರುಳ್ಳಿ ಇವಕ್ಕೆಲ್ಲ ಒಂಚೂರು ಚೆನ್ನಾಗಿ ಉಪ್ಪು ಅದು ಹಿಡಿಬೇಕು ನೋಡ್ರಿ. ಇದಕ್ಕೆ ಇವಾಗ ಸ್ವಲ್ಪನೇ ನೀರನ್ನು ಹಾಕೋತ ಹೋಗ್ಬೇಕ್ರಿ, ತುಂಬ ಗಟ್ಟಿಗಿಲ್ಲ. ಈಗ ನಾವು ಚಪಾತಿಗೆ ಹೆಂಗೆ ಕಲಿಸ್ತೀವಿ ನೋಡ್ರಿ ಹಿಟ್ಟು, ಅದೇ ಹದದಲ್ಲೇ ಇದನ್ನು ಕಲಿಸ್ಬೇಕಾಗುತ್ತೆ. ಈಗ ನೋಡ್ಬೋದು, ನಮ್ಮದು ಹಿಟ್ಟು ಸ್ವಲ್ಪ ಕಲಿಸ್ತಾ ಇದ್ದೀನಿ ರೀ. ಇನ್ನು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡ್ರೆ ಸಾಕು, ನಮ್ಮ ಚಪಾತಿ ಹಿಟ್ಟು ಅದಕ್ಕೆ ಬರುತ್ತೆ. ಈಗ ನೋಡ್ಬೋದು, ನಮ್ಮದು ಹಿಟ್ಟು ಇವಾಗ ರೆಡಿ ಆಗಿದೆ ರೀ. ಇದು ರೆಸ್ಟ್ ಮಾಡೋಕ್ಕೆ ಒಂದು 15 ನಿಮಿಷಗಳ ಕಾಲ ಇದನ್ನು ಬಿಡ್ತಾ ಇದ್ದೀನಿ. 15 ನಿಮಿಷ ಆದರೂ ಬಿಡ್ಬೋದು, ಅರ್ಧ ಗಂಟೆ ಆದ್ರೂ ಬಿಡ್ಬೋದು. ಇದಕ್ಕೆ ಇವಾಗ ನಮ್ಮದು ಕಲಸೋದಾಗಿದೆ. ಈಗ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ರೀ. ನೀವು ನೋಡ್ಬೋದು ರೀ, ನಾವು ಸ್ವಲ್ಪ ಈಗ ಆಯಿಲ್ ಬಿಸಿ ಮಾಡ್ಕೊತಾ ಇದ್ದೇವೆ. ನಾವು ಈಗ ಹಿಟ್ಟನ್ನು ಕಲಸೋಣ ಚೆನ್ನಾಗಿ. ಈಗ ನೀವು ನೋಡ್ಬೋದು, ನಾನು ಈ ಹಿಟ್ಟನ್ನು ಈ ಥರ ರೀ, ನಾವು ಚಪಾತಿ ಯಾವ ಥರ ಹದ ಮಾಡಿ ಕಲಿಸ್ಕೊತೀವಿ ನೋಡ್ರಿ, ಅದೇ ಥರನೇ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ಇದರೊಳಗೆ ನಾನು ಮೀಡಿಯಮ್ ಸೈಜಾಗಿ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಇಷ್ಟಿಷ್ಟು ನೋಡ್ಬೋದು ನೀವು, ಇಷ್ಟಿಷ್ಟು ನನಗಿಲ್ಲಿ ಇವಾಗ ಸದ್ಯಕ್ಕೆ 5 ಉಂಡೆ ಆಗಿದೆ, ನೋಡ್ಬೋದು ನೀವು. ಈಗ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು, ನಾವು ಇದನ್ನು ಈ ಥರ ರೀ ಸ್ವಲ್ಪನೇ ಹಿಟ್ಟು ಹಾಕೋಬೇಕು, ತುಂಬ ಹಾಕೋದಿಲ್ಲ. ಈಗ ನಾವು ಇದನ್ನು ಸ್ವಲ್ಪ ರೌಂಡ್ ಶೇಪಲ್ಲೇ ನಾವು ಇದನ್ನು ಈ ಥರ ರೀ, ತುಂಬ ದಪ್ಪನೂ ಇಲ್ಲ ತುಂಬ ತೆಳುವೂ ಇಲ್ಲ, ಆ ಥರ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ರೀ. ನೋಡ್ಬೋದು ನೀವು. ಈಗ ನೋಡಿರಿ, ಚಪಾತಿ ಥರನೇ ನಾವು ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀವಿ. ಇದನ್ನು ಈ ಥರ ನಾವು ಗೆರೆ ಎಳ್ಕೋಬೇಕಾಗತ್ತೆ. ಅಂದರೆ ಇದು ಗೆರೆ ಸ್ವಲ್ಪ ಸ್ವಲ್ಪ ಮಧ್ಯಕ್ಕೆ ಈ ಥರ ಎಳ್ಕೋಬೇಕು. ಅಂದರೆ ಪೂರ್ತಿ ನಾವು ಈ ಎಡ್ಜಿಗೆ ಟಚ್ ಮಾಡೋಂಗಿಲ್ಲ ರೀ, ಇಷ್ಟೇ ಒಳಗೇನೆ ಈ ಥರ ನಾವು ಕಟ್ ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ. ಈ ಥರ ನೋಡ್ಬೋದು, ಇಲ್ಲಿ ಈ ಥರ ಇದೆ ನೋಡ್ರಿ, ಹೀಗೆ ಇದು ಈ ಥರನೇ ಇದು ಫುಲ್ಲಾಗಿ ಈ ಥರನೇ ಇದು ನಮಗೆ ಈ ಕಡೆದು ಎಡ್ಜು ಮತ್ತು ಈ ಕಡೆದು ಎಡ್ಜು ಟಚ್ ಅಪ್ ಆಗಬೇಕು. ಈ ಥರ ನೋಡ್ಬೋದು, ನಮ್ಮದು ಈ ಥರ ನೋಡ್ರಿ, ಇದು ಈ ಥರನೇ ಈ ಥರ ನಾವು ಈ ಎಡ್ಜನ್ನು ಈ ಥರ ನಾವು ಕಟ್ ಮಾಡಿದ್ದೇವೆ ನೋಡ್ರಿ. ಈ ಥರ ಮಾಡಿ ನಾವು ಇದು ಲಾಸ್ಟಿಗೆ ಈ ಥರ ಮಾಡ್ಕೋಬೇಕಾಗುತ್ತೆ. ನಮ್ಮದು ಇದು ಬಿಡಿ ಬಿಡಿ ಆಗುತ್ತೆ, ನಾವು ಎಣ್ಣೆಲಿ ಹಾಕಿ ಕರೆದಾಗೆ. ನೋಡ್ಬೋದು, ನಮ್ಮದು ಈ ಥರ ಉಳ್ಳಿ ಮಾಡ್ಕೊಂಡು ಇಟ್ಟಿದ್ದೇವೆ.
ಈಗ ನೀವು ನೋಡ್ಬೋದು ರೀ, ಈ ಶೇಪು ಈ ಥರ ನಾವು ಈ ಥರ ಇದು ಕೂಡಿಸ್ಕೊಂಡು ಬರಬೇಕು. ಅಂದರೆ ಇದು ಎಡ್ಜಿರ್ತದೆ ನೋಡಿರಿ, ಇದನ್ನು ಈ ಥರ ನಾವು ಹೀಗೆ, ಅಂದರೆ ಇದು ನಮಗೆ ಇದು ಟಚ್ ಆಗಿರಬಾರ್ದು. ಇದು ಈ ಥರನೇ ನಾವು ನಿಧಾನವಾಗಿ ಹಗುರವಾಗಿ ಈ ಥರನೇ ನಮ್ಮದು ಕೊನೆಯವರೆಗೂ ಈ ಥರ ನಾವು ಈ ಥರ ಮಾಡ್ಕೋಬೇಕ್ರಿ. ಇದು ನಮ್ಮದು ರೆಡಿ ಆಗಿದೆ ನೋಡ್ಬೋದು. ನಮ್ಮದು ಈ ಥರನೇ ನಾವು ಈ ಕಡೆ ಎಡ್ಜದಲ್ರಿ, ಇದು ಸ್ವಲ್ಪನೇ ಈ ಥರ ಮಾಡ್ಕೊಂಡ್ರೆ ನಮಗಿದು ಒಳಗಡೆ ಬೇಯೋಕ್ಕೂ ನಮಗೆ ಇದು ಸಹಾಯ ಮಾಡುತ್ತದೆ. ಅಂದರೆ ಇದು ನಾವೀಗ ಓಪನ್ ಮಾಡಿದ್ದೆ, ಕಟ್ ಮಾಡಿದ್ದೆ ನೋಡಿರಿ, ಇದನ್ನು ನಾವು ಈ ಥರನೇ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು. ಈ ಕಡೆ ನಾವು ಈ ಎಡ್ಜನ್ನು ಈ ಥರ ಇದು ಮಾಡ್ಕೊಂಡಿರ್ತೀವಿ ನೋಡ್ಬೋದು ನೀವು. ಈಗ ನಮ್ಮದು ಎಣ್ಣೆ ಬಿಸಿ ಆಗಿದೆ ರೀ, ನಾವು ಇದನ್ನು ಇವಾಗ ಬಿಡ್ತಾಯಿದ್ದೀವಿ ನೋಡ್ಬೋದು. ಇದು ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು. ಅಂದರೆ ಅದು ಒಳಗಡೆ ನಾವು ಈರುಳ್ಳಿ ಅದು ಹಾಕಿರ್ತೀವಿ ನೋಡಿರಿ, ಅದು ಚೆನ್ನಾಗಿ ಬೇಯಬೇಕಾಗುತ್ತೆ. ಈಗ ನಾವು ಇದನ್ನು ತಿರುಗಿಸ್ಬೇಕಾಗುತ್ತೆ ರೀ, ಈ ಥರನೇ ನೋಡ್ಬೋದು. ನಮ್ಮದು ಈಗ ನೋಡ್ಬೋದು, ನಮ್ಮದು ಹಾಕಿದ್ದು ನೋಡಿರಿ, ಈ ಥರ ನಮಗೆ ಲೇಯರ್ಗಳು ಬಿಟ್ಕೊಂಡು ಬರಬೇಕು. ಅಂದರೆ ಇದು ಗೋಲ್ಡನ್ ಬ್ರೌನ್ ಆಗಬೇಕು ರೀ. ಈಗ ನಮಗಿದು ಗೋಲ್ಡನ್ ಬ್ರೌನ್ ಆಗಿದೆ ರೀ, ನಾನು ಇದನ್ನು ತೆಗಿತಾ ಇದ್ದೀನಿ ನೋಡ್ಬೋದು. ನಮಗೆ ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಇದು ಒಳಗೆ ಲೇಯರು ಈ ಥರ ಸಣ್ಣಕ್ಕೆ ನಾವು ಕಟ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ಒಂದು ಲೇಯರ್ ಬರುತ್ತೆ ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ನೋಡ್ಬೋದು ರೀ, ನಮ್ಮದು ಸಾಯಂಕಾಲ ಸ್ನ್ಯಾಕ್ಸ್ ಇವಾಗ ರೆಡಿ ಆಗಿದೆ. ಈ ಥರನೇ ಲೇಯರ್ ಬರಬೇಕು ನೋಡಿರಿ. ಈ ಥರ ನಾವು ಲಾಸ್ಟಿಂದ ಎಡ್ಜು ಈ ಕಡೆ ಲಾಸ್ಟಿಂದ ಎಡ್ಜು ಒಳಗೆ ಹಿಂಗೆ ಫೋಲ್ಡ್ ಮಾಡಿ ಹಾಕಂದರೆ ನಮಗೆ ಈ ಥರ ಲೇಯರ್ಗಳು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡ್ರೆ ಈ ಥರ ಲೇಯರ್ಗಳು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ತಿನ್ನೋದಕ್ಕೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.